ಏನು ಶ್ರೀರಂಗಪಟ್ಟಣ ಮತ್ತು ಕುಶಾಲನಗರದ ರಸ್ತೆ ಮಾಡಕ್ಕೆ ಹೊರಟಿದ್ದಾರೆ. ಅದು ಸಂಪೂರ್ಣವಾಗಿ ರೈತರಿಗೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಇವ್ರು ಮಾಡ್ತಿರೋ ವಿಧಾನದಿಂದ ಭಾಳ ತೊಂದರೆ ಆಗುತ್ತೆ. ಮತ್ತು ಟೂರಿಸಂ ಡೆವಲಪ್ಮೆಂಟು ಖಂಡಿತವಾಗ್ಲೂ ಇದರಿಂದ ಆಗೋದಿಲ್ಲ. ಯಾಕೆಂದರೆ ಇದೆಲ್ಲ ಟೂರಿಸಂ ಹಬ್ಬು. ಶ್ರೀರಂಗಪಟ್ಟಣ, ರಂಗನತಿಟ್ಟು, KRS ಇದೆಲ್ಲ ಟೂರಿಸಂ ಹಬ್ಬು. ಇಂಥ ಒಂದು ಸಂದರ್ಭದಲ್ಲಿ ಮತ್ತು ರೈತರಿಗೆ ಇದೆಲ್ಲ ಮಂಡ್ಯ ಜಿಲ್ಲೆಯ ಪ್ರತಿ ಜಾಗನೂ ಕೂಡ ಭಾಳ ವ್ಯಾಲ್ಯೂಬಲ್ ಪ್ರಾಪರ್ಟಿ, ಎಲ್ಲ ಇರಿಗೇಟೆಡ್ ಏರಿಯಾ. ಇಲ್ಲಿ ನಾವು ರೈತರು ಕಬ್ಬು ಭತ್ತ ಬೆಳೆಯುವಂಥ ಜಾಗ ಇದೆ. ಇಡೀ ರಾಜ್ಯಕ್ಕೆ ದೇಶಕ್ಕೆ ನಾವು ಇಲ್ಲಿ ಭತ್ತ ಕಳಿಸ್ತೀವಿ, ಅಕ್ಕಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ನಡೆಯುವಂಥದ್ದಿಲ್ಲಿ. ಇಂಥ ಜಾಗದಲ್ಲಿ ರೈತರಿಗೆ ತೊಂದರೆ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಬದಲು ರೈತರಿಗೂ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡಿ ಮತ್ತು ಈ ರಸ್ತೆನೂ ಕೂಡ ಆಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಆ ಕಾರಣಕ್ಕೆ ಇಲ್ಲಿ ಕೆಲವು ಲೋಪಗಳೇನಾಗಿತ್ತು ಅದನ್ನು ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನನ ನಮ್ಮ ರೈತಾಪಿ ಜನ ಮಾಡಿದ್ದಾರೆ. ಅದರಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರು. ಅವರ ಒಂದು ವಿಶ್ವಾಸದ ಮೇಲೆ ನಾನು ಕೂಡ ಇಲ್ಲಿ ಬಂದು ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ತಿಳ್ಕೊಂಡಿದ್ದೀನಿ. ಈಗ ಸಂಬಂಧಪಟ್ಟ ನಮ್ಮ ನಾಯಕರಾದಂಥ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ನಾವು ಗಡ್ಕರಿ ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಇದರಲ್ಲಿ ಏನಿದೆ ಮನವರಿಕೆ ಮಾಡಿ ಇಲ್ಲಿಗೆ ರೈತರಿಗೆ ಆಗ್ತಕ್ಕಂಥ ತೊಂದರೆ ತಾಪತ್ರೆಗಳಿಗೆ ಚರ್ಚೆ ಮಾಡಿ ಸರ್ವಿಸ್ ರೋಡ್ ಏನು ಕೇಳ್ತಾ ಇದ್ದಾರೆ ಅದರ ಪ್ರಸ್ತಾಪನೆ ಮಾಡಿ ಆದಷ್ಟು ಅದನ್ನು ಸಕ್ಸೀಡ್ ಮಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಲ್ಲಿ ನಾವಿವತ್ತೆಲ್ಲ ಸೇರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. MLA ಅವರು ಹೇಳ್ತಾರೆ ಈಗಾಗಲೇ ಅಧಿಕಾರಿಗಳ ಜೊತೆ ಮಾತಾಡಿ ಸ್ವಲ್ಪ ತಾಳ್ಮೆಯಿಂದಿದ್ದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವರು MLA ಅವರು ಕೇಂದ್ರ ಸಚಿವರನ್ನ ಯಾವ ಥರ ಹೋಗಿ ಭೇಟಿ ಮಾಡಿದಾರ, ನಿತಿನ್ ಗಡ್ಕರಿ ಅವ್ರ ಗಮನಕ್ಕೆ ತಂದಿದ್ದಾರ, ಅಥವಾ ರಾಜ್ಯ ಪ್ರತಿನಿಧಿಸ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರ ನೇತೃತ್ವ ಅವರ ಒಂದು ಸಂಪರ್ಕಕಾರ ಬಂದು ನಮ್ಮ ಕ್ಷೇತ್ರದಲ್ಲಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ. ಪಾಪ DC SP-ಗೆ ಇಲ್ಲಿ ಜನದ ಮುಂದೆ ಕರ್ಕೊಂಡು ಬಂದು DC ಅವ್ರಿಗೆ SP ಅವ್ರಿಗೆ ಹೇಳಿದ್ರೆ ಹೇಗೆ ಸಾಧ್ಯ? DC SP ಅವರಿರೋದು ಸರ್ಕಾರದ ಆದೇಶನ ಇಂಪ್ಲಿಮೆಂಟ್ ಮಾಡೋಕ್ಕಷ್ಟೇ. ಹೊಸದಾಗಿ ಏನಾದ್ರು ಬೇಕಾದರೆ ಇವರು ಕೇಂದ್ರ ನಾಯಕರುಗಳ ಹತ್ರ ಹೋಗಬೇಕು, ಅಲ್ಲಿ ಪ್ರಯತ್ನಗಳು ಮಾಡಬೇಕು, ಇಲ್ಲಿ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು. ನಮ್ಮ MLA ಅವ್ರಿಗೂ ನಾನು ಕಿವಿ ಮಾತು ಹೇಳ್ತೀನಿ, ತಾವು ಕೂಡ ಬಂದು ಕುಮಾರಣ್ಣವ್ರನ್ನ ಭೇಟಿ ಮಾಡಿ ಮತ್ತು ಗಡ್ಕರಿ ಸರ್ನ ಭೇಟಿ ಮಾಡಿ ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ. ಅದು ಬಿಟ್ಬಿಟ್ಟು DC ಅವ್ರನ್ನ SP ಅವ್ರನ್ನ ಕರ್ಕೊಂಡು ಬಂದು ತಿರುಗಾಡಿದ್ರೆ ಅದು ಸುಮ್ಮನೆ ಮಾಧ್ಯಮದ ದೃಷ್ಟಿಗಿರುತ್ತಷ್ಟೇ, ಜನರ ತೋರಿಕೆ ದೃಷ್ಟಿಗಿರುತ್ತೆ. ದಯವಿಟ್ಟು ಈ ವಿಚಾರದಲ್ಲಿ ಆ ಕೆಲಸ ಆಗೋದು ಬೇಡ. ಯಾಕೆಂದರೆ ಇದು ರೈತರ ವಿಚಾರ, ಇದಕ್ಕೆ ತೋರಿಕೆ ಆಗೋದು ಬೇಡ. ಇದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ನಿಮ್ಮ ಬೇಡಿಕೆ ಅಂದರೆ ರೈತರ ಬೇಡಿಕೆ ಈಡೇರಲಿಲ್ಲ ಅಂದರೆ ಮುಂದೆ ಏನು ಸರ್? ನಾವು ರೈತರ ಪರ ಇರ್ತೀವಿ. ನಾವು ರೈತರ ಪರ ಇರ್ತೀವಿ. ನೋಡಿ, ಇಲ್ಲಿ ಜನಕ್ಕೆ ತೊಂದರೆ ಆಗಿ ಮಾಡುವಂಥದ್ದು ಏನೂ ಇಲ್ಲ. ಇನ್ಫ್ರಾಸ್ಟ್ರಕ್ಚರು ನಮ್ಮ ದೇಶದಲ್ಲಿ ಭಾಳ ಅವಶ್ಯಕತೆ ಇದೆ, ನಮ್ಮ ಬೆಂಬಲ ಇದೆ ಅದಕ್ಕೆ. ಆದರೆ ರೈತರಿಗೆ ಅನ್ಯಾಯ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡಿ ಅಂತ ಯಾರೂ ಹೇಳಲ್ಲ, ಅದು ಒಪ್ಪುವಂಥದ್ದು ಅಲ್ಲ. ರೈತರಿಗೆ ತೊಂದರೆ ಆಗದಿರೋ ರೀತಿಲಿ ಮಾಡಿ, ಅದಕ್ಕೆ ನಮ್ಮ ಸಹಕಾರ ಇದೆ. ನಮ್ಮ ಸರ್ಕಾರಗಳಿರೋದು ನಮ್ಮ ಜನಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ. ಒಬ್ರಿಗೆ ಅನುಕೂಲ ಆಗ್ತಾ ಇದೆ, ಇಲ್ಲ ಅಂತಲ್ಲ, ಬಟ್ ಅದರಂತೆ ಉಳಿಕೆಯವ್ರಿಗೂ ಅನುಕೂಲ ಆಗಬೇಕು. ಆ ಉದ್ದೇಶ ನಮ್ಮ ಎಲ್ಲ ರೈತ ಮಿತ್ರರಿಗೆ ಇರ್ತಕ್ಕಂಥದ್ದು. ಒಂದು ಟೂರಿಸಂ, ನಮ್ಮ ಕ್ಷೇತ್ರ ಟೂರಿಸಂ ಹಬ್ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಅನುಕೂಲ ಆಗಬೇಕು ಮತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳಿಗೂ ಅನುಕೂಲ ಆಗಬೇಕು. ಎಲ್ಲ ನಿಟ್ಟಿನಲ್ಲೂ ಇಲ್ಲಿಯವರೆಗೂ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಈ ಪ್ರಯತ್ನಗಳಾಗಬೇಕು. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರುಗಳಿಗೆ ಕಾವೇರಿ ಆರತಿ ಮೇಲೆ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಮೇಲೆ ಇರುವಂಥ ವ್ಯಾಮೋಹ ಯಾಕೆ ರೈತರ ಸಮಸ್ಯೆ ಮೇಲೆ ಇಲ್ಲ ಸರ್? ಯಾಕೆ ನೀವೇ ಯಾಕೆ ಈಚೆ ಬರಬೇಕಾಯ್ತು? ಈಗ ಕಾವೇರಿ ಆರತಿ ಬಹಳ ಪವಿತ್ರವಾದ ಕೆಲಸ, ಅದಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ. ಆದರೆ ಆ ಹೆಸರಿನಲ್ಲಿ ಅದೆಷ್ಟೋ ಕೋಟಿ ಖರ್ಚು ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಅದು ಸರಿ ಇಲ್ಲ. ಅದರ ಬದಲು ನೀವು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ದೇನು ಇದಿದೆ ಸ್ನಾನ ಮಾಡೋ ಜಾಗ, ಸ್ನಾನಘಟ್ಟ, ಅದು ಬಹಳ ಚೆನ್ನಾಗಿದೆ, ಏಳು ಮಾಡಿಸ್ದಂಗಿದೆ. ಬಹಳ ಅದ್ಭುತವಾದ ನಾರ್ತ್ ಫೇಸಿಂಗ್ನಲ್ಲಿ ಇರ್ತಕ್ಕಂಥ ಜಾಗ ಅದು. ದೊಡ್ಡ ದೊಡ್ಡ ಪುರೋಹಿತರುಗಳು ಇದೇ ನಮ್ಮ ಡಾಕ್ಟರ್ ಭಾನುಪ್ರಕಾಶ್ ಅವರ ನೇತೃತ್ವದಲ್ಲಿ ಆ ಪ್ರಯತ್ನನೂ ಕೂಡ ಪ್ರಾರಂಭ ಆಗಿದೆ. ಇಲ್ಲಿ ಕಾವೇರಿ ಆರತಿನ ಸರ್ಕಾರ ಈಗ ಅದನ್ನು ನೋಡಿಕೊಂಡು ಭಾನುಪ್ರಕಾಶ್ ಅವರು ಶುರು ಮಾಡಿದ ಮೇಲೆ ಇವತ್ತು ಸರ್ಕಾರ ಅದನ್ನು ಇಷ್ಟಪಟ್ಟಿದೆ. ಆದರೆ ಭಾನುಪ್ರಕಾಶ್ ಅವರು ಶುರು ಮಾಡಿರೋದು ಹರಿಯೋ ನೀರಿನಲ್ಲಿ ಕಾವೇರಿ ತಾಯಿ ಎಲ್ಲಿ ಹರಿತಾಳೆ ಆ ದಿಕ್ಕಿನಲ್ಲಿ ನಿಂತ್ಕೊಂಡು ನಾರ್ತ್ಗೆ ಪೂಜೆ ಮಾಡುವಂಥ ಒಂದು ಪವಿತ್ರವಾದ ಕೆಲಸನ ಪ್ರಾರಂಭಿಸಿದ್ದಾರೆ. ಅದಕ್ಕೆ ನಮ್ಮ ಸಹಕಾರ ಇದೆ. ನೀವು ಆ ಹೆಸರಿನಲ್ಲಿ ನಿಂತಿರೋ ನೀರಿಗೆ ಹೋಗಿ ಅಲ್ಲಿ ಸ್ಟಾಕ್ ಹಾಕೊಂಡಿರೋ ಜಾಗದಲ್ಲಿ ಮುಂದೆ ಯಾವ ರೀತಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೋ, 20,000 30,000 ಜನ ಸೇರಿಸ್ತೀನಿ, ಅಲ್ಲಿ ಕೂತ್ಕೊಂಡು ಅದನ್ನು ಕಲೆಕ್ಷನ್ ಪಾಯಿಂಟ್ ಮಾಡ್ತೀವಿ ಟೂರಿಸ್ಟಿಂದ ಅನ್ನೋ ಒಂದು ದುರಾಲೋಚನೆಗಳೇನಿದೆ ಅದನ್ನು ನಿಲ್ಲಿಸಿ
ನೀವು ಕಾವೇರಿ ಆರತಿ ಮಾಡೋದಾದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನೀವು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬನ್ನಿ. ಶ್ರೀರಂಗಪಟ್ಟಣನೂ ಐತಿಹಾಸಿಕ ಸ್ಥಳ, ತಾಯಿ ಇಲ್ಲಿ ನಮ್ಮ ಹತ್ರನೇ ಹರಿಯೋದು. ಹಾಗಾಗಿ ನಾವೆಲ್ಲ ನಿಮಗೆ ಸಹಕರಿಸ್ತೀವಿ, ಪೂಜೆ ಮಾಡಿ. 6,500 ಕೋಟಿ ರೂಪಾಯಿ ರಸ್ತೆಗೆ ಇದು ಬಳಕೆ ಮಾಡ್ತಾವೆ. 100 ಕಿಲೋಮೀಟರ್ ವ್ಯಾಪ್ತಿ ಕಡಿಮೆ, ಬೈಪಾಸ್ ರಸ್ತೆ ಸೇರಿಸ್ಕೋಬೇಕು ಅನ್ನುವಂಥ ಇದು ಅಧಿಕಾರಿಗಳಿಗೆ ಯಾಕೆ ಬಂದಿಲ್ಲ? ಅಲ್ಲ, ಇದು ಒಂದು ರೀತಿಲಿ ರೈತರಿಗೆ ಮಾಡಿರೋ ಮೋಸ ಅನ್ಸುತ್ತೆ. ಯಾಕೆಂದ್ರೆ ಪಂಚಾಯತಿ ವಾರು ಹೋದಾಗ ಅಲ್ಲೆಲ್ಲರಿಗೂ ಅವರು ನೀವು ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಕೋಬಹುದು, ನೀವು ಹೋಟೆಲ್ ಮಾಡ್ಕೋಬಹುದು, ನಿಮ್ಮ ಭೂಮಿ ಅಭಿವೃದ್ಧಿ ಆಗುತ್ತೆ, ಬೆಲೆ ಬರುತ್ತೆ ಅಂತ ಇವ್ರು ಕ್ಯಾನ್ವಾಸ್ ಮಾಡಿಬಿಟ್ಟು ಅವ್ರ ಹತ್ರ ಎಲ್ಲ ರೀತಿಲಿ ಜಮೀನು ಪಡೆಯೋಕ್ಕೆ ಸಕ್ಸೀಡ್ ಆದವರು ಇವತ್ತು ನಾವು ಹೈಟ್ ಮಾಡ್ತೀವಿ, ಇಲ್ಲಿ ಮೂವ್ಮೆಂಟ್ ಕೊಡಲ್ಲ, ಆ ಕಡೆ ಈ ಕಡೆ ಓಡಾಡಕ್ಕೆ ಬಿಡಲ್ಲ, ನಿಮಗೆ ಸೈಡಲ್ಲಿ ಏನು ಬಿಡಲ್ಲ, ನಾವು ಇಳಿಜಾರು ಮಾಡ್ತೀವಿ, ಈ ಥರದ ಹೇಳಿಕೆಗಳು ಕೊಡೋದ್ರಿಂದ ಇದೆಲ್ಲ ಒಂದು ಕಡೆ ಮೋಸ. ಇದು ಯಾಕೆ ಈ ಅಧಿಕಾರಿಗಳು ಈ ತಪ್ಪು ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ಪಾಪ ಅವರ ಒಂದು ಲಿಮಿಟ್ಸ್ ಕಾರಣ ಇರ್ಬೋದು. ಅದಕ್ಕೆ ಮುಖ್ಯವಾಗಿ ಇದಕ್ಕೆ ತೀರ್ಮಾನ ತಗೊಳ್ಬೇಕಾದವರು ಸಂಬಂಧಪಟ್ಟ ಸಚಿವರಿದ್ದಾರೆ. ನಮ್ಮ ನಾಯಕರು ಕೂಡ ಅಲ್ಲೇ ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ಅವ್ರ ಮುಖಾಂತರ ಗಡ್ಕರಿ ಸರ್ ಅವ್ರನ್ನ ಭೇಟಿ ಮಾಡಿ ಈ ಒಂದು ಬಗೆಹರಿಸೋ ಪ್ರಯತ್ನ ನಾವೆಲ್ಲ ಯಾವಾಗ ಹೋಗ್ತೀರಿ ಸರ್? ಈ ವಾರದೊಳಗಡೆ ಅದನ್ನ ಹೋಗಿ ಅವ್ರನ್ನ ಭೇಟಿ ಮಾಡೋಣ ಅಂತ ತೀರ್ಮಾನ. ಅಂದ್ರೆ ರೈತರ ಜೊತೆ ಹೌದೌದು, ಒಂದು 20-25 ಜನ ರೈತರು ಜೊತೆಲಿ ಬಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಗಡ್ಕರಿ ಸರ್ ಅವ್ರನ್ನ ಭೇಟಿ ಮಾಡಿ ಮಾತಾಡೋಣ ಅಂತ ತೀರ್ಮಾನ. ಸರ್, ಈ ಕಳೆದ 2 ದಿನದ ಹಿಂದೆ ಶಾಸಕರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸರ್. KRSನಲ್ಲಿ ಈಗ ತ್ವರಿತಗತಿಯಲ್ಲಿ ಕಾವೇರಿ ಆರತಿ ಮಾಡ್ತೀವಿ, ಆದರೆ KRSನಲ್ಲಿ ಹಲವು ಕಾರಂಜಿಗಳು ಉಕ್ತಾನೆ ಇಲ್ಲ, ಭಾಳ ಸಮಸ್ಯೆ ಇದೆ, ಕ್ಲೀನಿಂಗ್ ಸಮಸ್ಯೆ ಇದೆ, ವಾಶ್ರೂಮ್ ಇಲ್ಲ ಸರ್, ಕುಡಿಯೋ ನೀರಿಲ್ಲ, ಸೆಕ್ಯೂರಿಟಿ ಇಲ್ಲ. ಇಷ್ಟೊಂದು ತ್ವರಿತಗತಿಯಲ್ಲಿ ಅದರ ಅವಶ್ಯಕತೆ ಇದೆಯಾ ಸರ್? ಅಲ್ಲ, ನಾನು ಆಗಲೇ ಹೇಳೋದ್ನಲ್ಲ, ಕಾವೇರಿ ಪೂಜೆ ಮಾಡೋ ವಿಚಾರದಲ್ಲಿ ನಮ್ಮ ಯಾವುದೇ ಥರದ ಆಕ್ಷೇಪಣೆ ಇಲ್ಲ. ಆದರೆ ಅಲ್ಲಿ ನಿಂತಿರೋ ಜಾಗದಲ್ಲಿ ಆ ಪೂಜೆ ಅಲ್ಲಿ ಅನಾವಶ್ಯಕ. ಅಲ್ಲಿ ಉದ್ದೇಶ ಸರ್ಕಾರ ಅಥವಾ ಅಲ್ಲಿ ಯಾರು ಮಾಡಬೇಕು ಅಂತ ಹೊರಟಿದ್ದಾರೆ ಅವರು ಅಲ್ಲಿ ರೆವಿನ್ಯೂ ಕಲೆಕ್ಷನ್ ಉದ್ದೇಶ ಕಾಣುತ್ತೆ. ಅದು ಸರ್ಕಾರಕ್ಕೆ ಇರ್ಬೋದು, ಬಟ್ ಆದರೂ ಕೂಡ ಅದು ಸರಿ ಇಲ್ಲ. ಇಂಥ ಒಂದು ಧಾರ್ಮಿಕ ಭಾವನೆಗಳಿರ್ತೋ ವಿಚಾರದಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ಅದೇ 20,000 ಜನ ಕುತ್ಕೊಳ್ಳೋ ಅಷ್ಟು ಜಾಗನ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಗಲೇ ಎಲ್ಲ ವ್ಯವಸ್ಥಿತವಾಗಿದೆ. ನೀವು ಅಲ್ಲಿ ಬಂದು ಪೂಜೆ ಮಾಡಿದ್ರೆ ಭಾಳ ಪವಿತ್ರವಾಗಿರುತ್ತೆ. ಇವತ್ತು ತಾವು ಹೇಳ್ದಂಗೆ KRSನಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಅಣೆಕಟ್ಟು ಒಳಗಡೆ ಪಾರ್ಕು, ಬೃಂದಾವನ, ವರ್ಲ್ಡ್ ಫೇಮಸ್ ಬೃಂದಾವನ ನಮ್ದಿರೋದು ಇವತ್ತು ಅದು ನೋಡೋಕ್ಕಾಗದಿರೋ ಪರಿಸ್ಥಿತಿಲಿ ಇದೆ. ನೀವು ಖರ್ಚು ಮಾಡೋ ದುಡ್ಡನ್ನು ಆ ಡೆವಲಪ್ಮೆಂಟಿಗೆ ಮಾಡಿ, ಆ ಒಂದು ಟೂರಿಸಂ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ನೀವು ಆರತಿ ಮಾಡೋಕ್ಕೋಸ್ಕರ, ರೆವಿನ್ಯೂ ಕಲೆಕ್ಷನ್ ಮಾಡೋಕ್ಕೋಸ್ಕರ ಪಾಪ ನೀವು ಎಲ್ಲರೂ ಸೇರ್ಕೊಂಡು ಪಾಪ MLA ಅವರು ಸಡಗರಿಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ನನ್ನ ಭಾವನೆ. ಸರ್, 72 CC ಕ್ಯಾಮ್ರಾದಲ್ಲಿ 2 ವರ್ಕ್ ಆಗ್ತಾ ಇರೋದು ಸರ್, ಸ್ಕ್ಯಾನರ್ ಇಲ್ಲ ಸರ್. ಈ ಒಂದು ಸೆಕ್ಯೂರಿಟಿ ವೈಫಲ್ಯಕ್ಕೆ ತಾವೇನು ಹೇಳ್ತೀರಾ ಸರ್? ಒಂದು, ಇಟ್ಸ್ ಎ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್, ಪಾಯಿಂಟ್ 1. ಎರಡನೇದು ಬೇಜವಾಬ್ದಾರಿತನ. ಅನಾಹುತಗಳ ನಡೆದ ಮೇಲೆ ಅಷ್ಟೇ ಈ ಸರ್ಕಾರಗಳಿಗೆ ಅರಿವಾಗ್ತವೆ. ಅನಾಹುತ ನಡೆಯೋದು ಮೊದಲು ನಾವು ಹೇಗೆ ಎಚ್ಚೆತ್ಕೋಬೇಕು, ಹೇಗೆ ತಯಾರಿ ಆಗಬೇಕು ಅನ್ನೋದು ಈ ತನಕ ಇಲ್ಲ. 20,000 ಜನ ಸೇರಿಸಿ ಅಲ್ಲಿ ಕಾವೇರಿ ಆರತಿ ಮಾಡ್ತೀನಿ ಅಂತಾರೆ. ಸೆಕ್ಯೂರಿಟಿ ವೈಸ್ ಎಷ್ಟು ಮಟ್ಟಿಗೆ ತಪ್ಪಾಗ್ಬೋದು? ನಾಳೆ ದಿನ ಏನಾದ್ರು ತೊಂದರೆ ಆದರೆ ಅದು ಕೊನೆ ಯಾರಾಗ್ತಾರೆ? ಹಾಗಾಗಿ ಇಂಥ ಒಂದು ಅಪ್ರಬುದ್ಧ ನಿರ್ಧಾರಗಳನ್ನ ಯಾರು ಹೇಳ್ಕೊಟ್ರು ನಿಮಗೆ ಗೊತ್ತಿಲ್ಲ. ಅದನ್ನು ಬದಲಾಯಿಸ್ಕೋಬೇಕು. ನೀವು ಬನ್ನಿ, ನಾವು ನಿಮ್ಮ ಜೊತೆಲಿ ನಿಂತ್ಕೊತೀವಿ, ಪವಿತ್ರವಾದ ಕಾವೇರಿ ಆರತಿ ಮಾಡೋಣ. ಆ 96 ಕೋಟಿ ನೀವೇನು ಖರ್ಚು ಮಾಡಬೇಕು ಅಂತಿದ್ರಿ, ದಯವಿಟ್ಟು ನಮ್ಮ ಶ್ರೀರಂಗಪಟ್ಟಣ ಬೃಂದಾವನ ಮತ್ತು ಅಲ್ಲಿ ಡೆವಲಪ್ಮೆಂಟಿಗೆ ಬಳಸಿ. ಅದು ಭಾಳ ಹೆಸರು ಬರುತ್ತೆ ನಿಮಗೆ. ದೇಶದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ, ಮೆಚ್ಚುವಂಥದ್ದಾನೆ. ಸರ್, ಡಿಜಿಟಲ್ ಅಭಿಯಾನ ಪಕ್ಷ ಎಲ್ಲ ತಾಲೂಕಲ್ಲೂ ಎಲ್ಲ ಕ್ಷೇತ್ರಗಳು ಶ್ರೀರಂಗಪಟ್ಟಣದಲ್ಲಿ ಯಾಕಂತ ಏನಾದರೂ ಮುನ್ಸಿದೆ? ಇಲ್ಲ, ಆ ಥರ ಮುನ್ಸುಗಿನ್ಸು ಅಂತೇನಿಲ್ಲ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಹಾಕಬೇಕು ಅನ್ನೋ ಒಂದು ನಿರ್ಧಾರದ ಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 1-2 ಭಾಗದಲ್ಲಿ ಇನ್ನೂ ಆಗಿಲ್ಲ. ಅದನ್ನು ನಾವು ಕೊನೆಯಲ್ಲಿ ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಎಲ್ಲ ಒಟ್ಟಿಗೆ ಒಂದೊಂದು ಜಿಲ್ಲೆ ಮುಗಿಸ್ಕೊಂಡು ಬರೋದು ಬದಲು ಎಲ್ಲೆಲ್ಲಿ ಅವಕಾಶಗಳಿದೆ ಎಲ್ಲ ಮುಗಿಸ್ತೀವಿ. ಎಲ್ಲ ಭಾಗದಲ್ಲೂ ಏನು ಕಾರ್ಯಕರ್ತರು ಉತ್ಸಾಹದಲ್ಲಿ JDS ಪರವಾಗಿರಬೇಕು ಅಂತ ನಿಂತಿದ್ದಾರೆ, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸನ ನಡೀತಾ ಇದೆ. ನಂತರದಲ್ಲಿ ಕೊನೆಯಲ್ಲಿ ನಾವು ಈ ಭಾಗಗಳಲ್ಲೂ ಉಳಿದಂಥ ಜಾಗಗಳಲ್ಲೂ ಮಾಡ್ತೀವಿ. ಇದೇ ಒಂದು ವಿಚಾರ ಇಟ್ಕೊಂಡು ರವೀಂದ್ರ ಶ್ರೀಕಂಠ ಅವರು ಪಕ್ಷ ಬಿಟ್ಟು ಒಂದು ರೂಮರ್ ಹಬ್ಬಿಸ್ತಾರೆ. ಅಲ್ಲ, ನಾನು ಯಾರು ನಂಬ್ಕೊಟ್ಟು ಪಕ್ಷ ಬಿಡಲಿ ಇವರೇ? ಈಗ ನನ್ನ ಕಣ್ಣು ಮುಂದೆ ಇರೋದು ರೈತರ ಪರವಾಗಿ, ಬಡವರ ಪರವಾಗಿ ಇರ್ತಕ್ಕಂಥ ನಾಯಕ ಅಂದರೆ ಕುಮಾರಣ್ಣ. ಇನ್ನು ಬೇರೆ ಇನ್ಯಾರನ್ನ ನಾನು ನಂಬ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆ? ಇದೆಲ್ಲ ಕಟ್ಟುಕತೆ. ಇವೆಲ್ಲ ಪಾಪ ಯಾರಿಗೋ ಏನೋ ಆಸೆ, ಏನೋ ಉತ್ಸಾಹ, ಯಾರ್ಯಾರಿಗೆ ಏನೇನು ಪಾಪ ಏನೇನು ಒಳಗಡೆ ಏನೇನು ಆಸೆಗಳಿದೆಯೋ ಅದೆಲ್ಲ ಒಂದು 4 ದಿವಸ ಪಾಪ ಜೀವಂತವಾಗಿ ಇಟ್ಕೊಳ್ಳಿ ಅಂತ ನಾನು ಬಯಸ್ತೀನಿ ವಿನಃ ಈ ತಪ್ಪು ನಿರ್ಧಾರಗಳು
ಮಾಡೋವಂಥದ್ದು ನಮ್ಮಿಂದನೂ ಸಾಧ್ಯ ಇಲ್ಲ, ನಾವು ಆ ಕುಟುಂಬಗಳಿಂದನೂ ಬಂದಿಲ್ಲ, ಗೊತ್ತಾಯ್ತು. ಅಂಥ ಅನಿವಾರ್ಯ ಆದರೆ ನಾವು ಒಂಟಿಯಾಗಿ ನಿಲ್ತೀವೇ ವಿನಃ ಈ ರೀತಿ ಬದಲಾವಣೆಗಳು ಅವೆಲ್ಲ ನಮ್ಗೆ ರೂಢಿ ಇಲ್ಲ. ಈ ಹಿಂದೆ BJP ಸರ್ಕಾರದಲ್ಲಿ ಇದ್ದಾಗಲೇ ನನಗೆ ಅನೇಕ ಒತ್ತಡಗಳು ಬಂದಿದ್ರು ಕೂಡ ನಾವು ಅದೆಲ್ಲ ಧಿಕ್ಕರಿಸಿದ್ವು, ಗೊತ್ತಾಯ್ತು. ಹಾಗಾಗಿ ಈಗ ನಮಗೆ ಇಡೀ ಈ ಒಂದು ವ್ಯವಸ್ಥೆಗೆ ಕುಮಾರಣ್ಣನ ನಾಯಕತ್ವ ಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಥ್ಯಾಂಕ್ ಯು.